ಮುಂದೆ ನೋಡಮ್ಮ ಹುಡುಗಿ. ಊಟ ಮಾಡಲು ಹೋಗುತ್ತಿದ್ದೇವೆ. ಬುಷ್ಕಿ ಮತ್ತಿದು ಬೇಕಾ? ಹಾಯ್ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಮೈ ಪೀಪಲ್. ಯಾವ ಇವೆಲ್ಲ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಿಡ್ ದ ಸ್ಟೋರಿ ಟೆಲ್ಲರ್. ಸೊ ಒಂಥರ ತುಂಬ ಖುಷಿ ಆಗ್ತಾ ಇದೆ, ಏನಕ್ಕಂದರೆ 1 ತಿಂಗಳಾದ್ಮೇಲೆ ಇವತ್ತು ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪಿ. ನಮ್ಮೂರು ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಅದೇ ಒಂದು ಖುಷಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಸೊ ಮನೆ ಬಿಟ್ಟು ಇಷ್ಟು ದಿನ ಯಾವತ್ತೂ ಹೊರಗಡೆ ಇರಲಿಲ್ಲ. ಸೊ ಅದೊಂಥರ ವಿಯರ್ಡ್, ಸ್ಟ್ರೇಂಜ್ ಮತ್ತು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಏನಂದರೆ ನಾವು ಹೈದರಾಬಾದ್ನಲ್ಲಿ ತುಂಬ ಫೇಮಸ್ ನೀಲೂಫರ್ ಕೆಫೆ ಅಂತ ಇದೆ. ಅಲ್ಲಿ ಮನೆಗೆ ಕೆಲವೊಂದು ಬಿಸ್ಕೆಟ್ಸ್ನ ತೊಗೊಂಡಿದ್ದೀವಿ. ಫ್ರೂಟ್ ಬಿಸ್ಕೆಟ್ಸ್ ಮತ್ತು ಒಸ್ಮಾನಿಯಾ ಬಿಸ್ಕೆಟ್ಸ್ ಅಂತ ತುಂಬ ಫೇಮಸ್ ಇಲ್ಲಿ. ಸೊ ಇದನ್ನು ನಮ್ಮ ಮನೆಯವ್ರಿಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಟೈಮ್ ಇದ್ದಾಗ ನೆಕ್ಸ್ಟ್ ಸತಿ ಈ ಒಂದು ಕೆಫೆಗೆ ಹೋಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಅಲ್ಲಿ ಏನೇನಿದೆ ಅನ್ನೋದನ್ನು ನಿಮಗೆ ಡೈರೆಕ್ಟಾಗಿ ತಿಳಿಸ್ಕೊಡ್ತೀವಿ. ಆ ಜಾಗಕ್ಕೆ ಹೋಗಿ ವ್ಲಾಗ್ ಮಾಡಿ. ಇನ್ನು ಲಾಂಗ್ ವೇ, ಇನ್ನೊಂದು ಇಲ್ಲಿಂದ ಒಂದು 5ರಿಂದ 10 ನಿಮಿಷ ನಡ್ಕೊಂಡು ಹೋಗಬೇಕು ಬಸ್ ಸ್ಟಾಪ್ಗೆ. ಅಲ್ಲೋಗಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ. ಹೈದರಾಬಾದಲ್ಲೆಲ್ಲ ಮೋಸ್ಟ್ ಆಫ್ ದ ಲಿಫ್ಟ್ಸ್ ಇದೇ ಥರ ಇದೆ. ನೋಡಿದಾಗೆಲ್ಲ ಟೈಟಾನಿಕ್ ಫಿಲಮ್ ನಾಪ್ಕೊಂಡ್ಬಿಡುತ್ತೆ. ಕೆಲವೊಂದು ಸತಿ ಭಯ ಆಗುತ್ತೆ, ಬಟ್ ಸ್ಟಿಲ್ ಏನೋ ಒಂಥರ ಚೆನ್ನಾಗೇ ಇದೆ. ಎಲ್ಲ ಎತ್ಕೊಂಡಿದ್ದೀವಿ ಮೋಸ್ಟ್ಲಿ. ಫೋನ್ ಇದೆ, ಚಾರ್ಜರ್ ಇದೆ, ಟ್ರೈಪಾಡ್ ಇದೆ, ಮೈಕ್ರೋಫೋನ್ಸ್ ಇದೆ, ಬಟ್ಟೆಗಳಿದೆ, ಸ್ನ್ಯಾಕ್ಸ್ ಇದೆ, ಏನಿಲ್ಲ ಅಂದರೆ ಫೋನು, ಚಾರ್ಜರ್, ಮೇಕಪ್ ಇದೆ, ಟೂತ್ ಬ್ರಷ್ ಇದೆ, ಶ್ಯಾಂಪೂ ಇದೆ, ಸಾಕು. ಇದು ನಮ್ಮ ಏರಿಯಾ ಕೊಂಡಾಪುರ್ ಜಂಕ್ಷನ್. ನೋಡ್ಕೊಂಬಿಡಿ ಸರಿಯಾಗಿ. ಅಪ್ಪಿದಪ್ಪಿ ಯಾರಾದ್ರೂ ಹೈದರಾಬಾದಿಗೆ ಬಂದಾಗ ಈ ಕಡೆ ಫೋನ್ ಮಾಡ್ಬಿಡಿ. ಎಕ್ಸ್ಕ್ಯೂಸ್ ಮೀ, ನಾನು ಫೋನ್ ಮಾಡಿ ಸರ್. ಥ್ಯಾಂಕ್ ಯು. ಹಲೋ ಹಲೋ. ಮುಂದೆ ನೋಡಮ್ಮ ಹುಡುಗಿ. ಇದೇ ನಮ್ಮ ಬಸ್ಸು. ರಾತ್ರಿ ಸುಮಾರು 11 ಗಂಟೆ ಹಂಗೆ ಹೊರಟಿದ್ದು ನಾವು. ಬೆಳಿಗ್ಗೆ ಬ್ಯಾಂಗ್ಳೂರು ರೀಚ್ ಆಗೋಷ್ಟೊತ್ತಿಗೆ ಒಂದು 9 ಗಂಟೆ ಹಂಗಾಗಿತ್ತು. ಇದು ನಮ್ಮ KR ಪುರಂ ಹ್ಯಾಂಗಿಂಗ್ ಬ್ರಿಡ್ಜ್, ಗೊತ್ತಲ್ವಾ? ನೋಡಿದ್ದೆ ಖುಷಿ ಆಯಿತು. ತೋರ್ಸ್ ನಡಿಯೋ. ಎಲ್ಲಿಗೆ ತೋರ್ಸ್ ನಡಿಯೋ? ನಿಮ್ಮ ಮನೆ ತೋರ್ಸ್ ನಡಿಯೋ. ಅಲ್ಲಿಂದ ಮನೆಗೆ ರೀಚ್ ಆದ್ವಿ. ಇವರೇ ನಮ್ಮ ಅಪ್ಪ. ನಮಸ್ಕಾರ ದಾಡಿ. ಫಸ್ಟ್ ಬಂದಿದೆ, ಗಿಡಗಳನ್ನೆಲ್ಲ ನೋಡ್ತಾ ಇದ್ದೀನಿ ಯಾವ್ಯಾವ ಪರಿಸ್ಥಿತಿಯಲ್ಲಿ ಇದೆಯೋ ಅಂತ. ಬ್ಯಾಂಗ್ಳೂರು ವೆದರ್ ಯಾವ ರೀತಿ ಇದೆ ಗೊತ್ತಲ್ಲ, ಪೀಕಲ್ಲಿದೆ ಸಮ್ಮರು. ಸೊ ಆ ಬಿಸಿನ ಗಿಡಗಳು ವಿತ್ಸ್ಟ್ಯಾಂಡ್ ಮಾಡ್ತಾ ಇಲ್ಲ. ಈ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ಮುಗಿಸ್ಕೊಳೋ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ನಟರಾಜ ಮನೆ ಹತ್ರ ಬಂದ. ಲಂಚ್ ಮಾಡೋಣ ಅಂತ ಹೊರಗಡೆ ಹೋದ್ವಿ. ನೋಡಿ, ಕೆರೆ ಎಲ್ಲ ಬತ್ತಿ ಒಣಗಿಸಿ ಗುಡಿಸಿ ಗುಂಡಾಂತರ ಮಾಡಾಕಿದ್ದಾರೆ. ಇಲ್ಲಿದ್ದ ಜಲಚರ ಪ್ರಾಣಿಗಳ ಕತೆ ಏನು? ಇದು ನಮ್ಮ KR ಪುರಂ ಕೆರೆ, ಹಗಲು ಗನಸಿನ ಕೆರೆ. ಫಸ್ಟ್ ಮಗ ಬೋಟಿಂಗ್ ಎಲ್ಲ ಇರ್ತಾ ಇತ್ತಲ್ಲ ಇಲ್ಲಿ, 10 ರೂಪಾಯಿ. ನನ್ನ ಮೇಲೆ ಹಣೆ ಇಟ್ಟಳು. ನನ್ನ ಮೇಲೆ ಹಣೆ ಇಟ್ಟಳು. 50 ರೂಪಾಯಿ. 50 ರೂಪಾಯಿ ಚೆನ್ನಾಗಿತ್ತಪ್ಪ. ನಾವು 3 ಜನ ಊಟ ಮಾಡಲು ಹೋಗುತ್ತಿದ್ದೇವೆ. ಅದೇ ಜೋಳದ ರೊಟ್ಟಿ ಮೇಲೆ ತರಕಾರಿ ಎಲ್ಲ ಹಾಕಿ ಕೊಡ್ತಾರಲ್ಲ, ಇಂಗ್ಲೀಷ್ ರೊಟ್ಟಿ, ಅದನ್ನ ತಿನ್ನಕ್ಕೆ ಹೋಗ್ತಾ ಇದ್ವಿ. ಇವರು ಬಕಾಶ್ ಅಂತ, ನಮ್ಮ ಡೈರೆಕ್ಟರ್, JV ಪ್ರೊಡಕ್ಷನ್ಸಲ್ಲಿ ಪಾರ್ಟ್ನರ್. ಸೊ ಇವತ್ತೊಂದು ರೈಡ್ ಹೋಗ್ತಾ ಹಾಗೆ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಜೆಕ್ಟ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ನಾವು ನಮ್ಮ ಅಕ್ಕ ಮನೆ ಹತ್ರ ಬಂದ್ವಿ. ಸೊ ನೀವು ನೋಡ್ಬೋದು, ಸಾಕಷ್ಟು ಆ್ಯಂಟಿಕ್ ಕ್ಯಾಮ್ರಾ ಕಲೆಕ್ಷನ್ಸ್ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ನಮ್ಮ ಭಾವ ಒಬ್ಬ ಫೋಟೋಗ್ರಾಫರ್, ಕ್ಯಾಮ್ರಾಮನ್ ಅವರು. ಸೊ ಅವರು ಈ ಕಲೆಕ್ಷನ್ಸ್ ಎಲ್ಲ ಮೇಂಟೈನ್ ಮಾಡ್ತಿದ್ದಾರೆ. ಆಮೇಲೆ ದಸರಾ ನವರಾತ್ರಿಗೆ ಇಡುವಂಥ ಬೊಂಬೆಗಳನ್ನೆಲ್ಲ ಸದ್ಯಕ್ಕೆ ಶೋಕೇಸ್ನಲ್ಲೇ ಇಟ್ಟಿದ್ದಾರೆ. ಆ್ಯಂಡ್ ಇವರೇ ನಮ್ಮ ನಾವು ಹಾಗೆ ಜಾಲಿಯಾಗಿ ಸುತ್ತಾಡಿಕೊಂಡು ಮನೆ ಹತ್ರನೇ ಇರೋ ಒಂದು ಫ್ಯಾಮಿಲಿ ರೆಸ್ಟೋರೆಂಟ್ಗೆ ಊಟಕ್ಕೆ ಹೋದ್ವಿ. ಭಾಳ ದಿನಗಳಾದ್ಮೇಲೆ ನಾವು ಸೇರಿದಾಗ ತುಂಬ ಚೆನ್ನಾಗಿತ್ತು. ಊಟನೂ ಅಷ್ಟೇ ಎಲ್ಲ ತುಂಬ ಹೆಲ್ದಿಯಾಗಿ ಟೇಸ್ಟಿಯಾಗಿತ್ತು. ನಮ್ಮ 2 ದಿನದ ಸಂಭ್ರಮ ಒಂದೇ ವಿಡಿಯೋಲ್ಲಿ ತೋರ್ಸೋಕ್ಕಾಗಲ್ಲ. ಹಾಗಾಗಿ ಪಾರ್ಟ್ 1 ಈಗ ಆಲ್ರೆಡಿ ನೋಡಿದ್ದೀರಾ. ಪಾರ್ಟ್ 2 ಅತಿ ಶೀಘ್ರದಲ್ಲಿ ನಿಮ್ಮ ಫೋನ್ಗೆ ಕಳಿಸ್ಕೊಡ್ತೀವಿ. ಸೊ ಆ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಅದ್ರ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಒಂದ್ಸತಿ ಒತ್ಬಿಡಿ ಸಾಕು. ನಾನು ನಿಮ್ಮ ಮಿಡ್ ದ ಸ್ಟೋರಿ ಟೆಲ್ಲರ್. ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.